ಸರ್, ನೀವು ಇಷ್ಟೊಂದು ಜನ ಹೂಡಿಕೆದಾರರ ಜೊತೆಗೆ ನೀವು ಸಂವಾದ ನಡೆಸ್ತೀರಾ, ಅವ್ರ ಜೊತೆಗೆ ಒಂದು ಮಾತಾಡ್ತಾ ಇರ್ತೀರಾ. ಬಗ್ಗೆ ಯಾವ ಥರ ಕಮ್ಯುನಿಕೇಷನ್ ನೀವು ಪಾಸ್ ಆನ್ ಮಾಡ್ತಾ ಇರ್ತೀರಾ? ಮತ್ತು ಅವರಿಗೆ ಒಂದು ಮ್ಯೂಚುವಲ್ ಫಂಡ್ ಬಗ್ಗೆ ತಿಳುವಳಿಕೆ ಜಾಸ್ತಿ ತರೋಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಿದ್ದೀರಾ? ಯಾವ ಥರ ಈವೆಂಟ್ಗಳು ಮಾಡ್ತೀರಾ, ಅಥವಾ ಯಾವುದೆಲ್ಲ ಹೊಸ ಆ್ಯಕ್ಟಿವಿಟಿ ಮಾಡಿಬಿಟ್ಟು ಅವ್ರಿಗೆ ಒಂದು ಇನ್ಫಾರ್ಮೇಷನ್ ತಲುಪೋ ಹಾಗೆ ನೋಡ್ಕೋತೀರಾ? ಹೂಡಿಕೆದಾರರು ಬಂದಾಗ ಹೊಸ್ದಾಗಿ ಬಂದಂಥವ್ರಿಗೆ 1-to-1 ಇಂಟ್ರಾಕ್ಷನ್ ಇರುತ್ತೆ. ಅದಾದ ನಂತರ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ಅವ್ರ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಅಲ್ಲಿಂದ ಒಂದು 4 to 5 ಇಯರ್ಸು ಅವ್ರನ್ನ ನಾವು ಜೋಪಾನವಾಗಿ ಕರೆಕ್ಟಾಗಿ ಸಿಸ್ಟಮೆಟಿಕ್ ವೇನಲ್ಲಿ ಕರ್ಕೊಂಡು ಹೋದಾಗ ಅವ್ರ ಗೋಲ್ ರೀಚ್ ಮಾಡೋದಕ್ಕೆ ನಾವೆಲ್ಲ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಇದು ಒಂದು ಆಸ್ಪೆಕ್ಟ್. ಎರಡನೇ ಆಸ್ಪೆಕ್ಟು, ಆ 4ರಿಂದ 5 ವರ್ಷ ಏನು ಜರ್ನಿ ಇದೆಯೋ ಆ ಜರ್ನಿನಲ್ಲಿ ಅವ್ರಿಗೆ ಎಜುಕೇಟ್ ಮಾಡಲೇಬೇಕು. ಆ ಎಜುಕೇಟ್ ಯಾವ ಥರ ಅಂತಂದರೆ, ಯೂಶ್ವಲಿ ನಾವೇನು ಮಾಡ್ತೀವಿ ಅಂತಂದರೆ ಇನ್ವೆಸ್ಟರ್ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಪ್ರೋಗ್ರಾಮ್ನಲ್ಲಿ ಟ್ರೈನರ್ಗಳನ್ನ ಕರೆಸಿ ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀವಿ. ಒಬ್ಬರು ಇನ್ವೆಸ್ಟರ್ 1 ಸರಿ ಕೂತ್ಕೊಂಡಿರ್ತಾನೆ, 2 ಸರಿ ಕೂತ್ಕೊಳ್ತಾನೆ, 3ನೇ ಸರಿ ಕೂತ್ಕೊಂಡಿರ್ತಾನೆ, 4ನೇ ಸರಿ ಏನಾಗ್ತಾನೆ ಅಂತಂದರೆ ಅವನೇ ಪಕ್ಕ ಪಂಟಾಗೋಗ್ಬಿಟ್ಟಿರ್ತಾನೆ ಅದರಲ್ಲಿ. ಅಷ್ಟು ಎಕ್ಸ್ಪರ್ಟ್ ಇವತ್ತು ಅವರೇ ಜನಗಳಿಗೆ ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ. ಈ ಥರ ನಾವು ರೆಗ್ಯುಲರಾಗೆ ಇನ್ವೆಸ್ಟರ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಅದಾದ ನಂತರ ಕಸ್ಟಮರ್ಸ್ ಮೀಟು ಸಮೇತ ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಒನ್ ಟೈಮ್ನಲ್ಲಿ ಇನ್ವೆಸ್ಟರ್ ಆಗಿರ್ತಾರೆ, ಅದಾದ ನಂತರ ಕಸ್ಟಮರ್ಸ್ಗೆ ನಾವೊಂದು ಹೂಡಿಕೆ ಸಮಾವೇಶ ಮಾಡಲೇಬೇಕು. ಹೌದು, ಅಂಥವ್ರನ್ನೆಲ್ಲ ಕರೆಸ್ಬಿಟ್ಟು ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಯಾರ್ಯಾರು ಹೂಡಿಕೆ ಮಾಡಿದ್ದಾರೆ, ಅದರಿಂದ ಯಾರ್ಯಾರು ಬೆನಿಫಿಟ್ ತೊಗೊಂಡಿದ್ದಾರೆ, ಪ್ರೋಸು ಕಾನ್ಸು ಎರಡೂ ಸಮೇತ ಡಿಸ್ಕಷನ್ ಮಾಡ್ತೀವಿ. ಹಾಗಾಗಿ ಅವ್ರ ನಾಲೆಡ್ಜ್ನ ಅಪ್ಗ್ರೇಡ್ ಮಾಡ್ತಾಯಿದ್ದೀವಿ ಇವತ್ತು. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು.